ನಮಗೆ ಬಟ್ಟೆನೂ ಮೆಟೀರಿಯಲ್ ತುಂಬ ವೇಸ್ಟ್ ಆಗಲ್ಲ. ಫಸ್ಟೇ ನಾವು ಅಲೈನ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಕಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟಲ್ಲೂ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಆಮೇಲೆ ಕಟ್ಟಿಂಗ್ಸು, ಸೀಮ್ ಅಲಾಯಿನ್ಸು, ಡಾಟ್ ಪಾಯಿಂಟ್ಸು ಎಲ್ಲದೂ ಕಂಪ್ಲೀಟಾಗಿ ಎಕ್ಸಾಕ್ಟಾಗಿ ಬಂದಿರುತ್ತೆ. ಯಾವುದೇ ಥರ ವೇರಿಯೇಷನ್ಸ್ ಆಗಲ್ಲ ನಮಗೆ. ಗಾರ್ಮೆಂಟ್ಸಲ್ಲಿ ಆಮೇಲೆ ಬೊಟಿಕ್ ಪರ್ಪಸ್ಸು ತುಂಬ ಯೂಸ್ ಮಾಡ್ತಾರೆ. ಪೀಸ್ ವರ್ಕ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಆಪ್ಷನ್ ಇದೆ, A to B ಅಂತ ಬರುತ್ತೆ. ಆಟೋಮೆಟಿಕ್ ಥ್ರೆಡ್ ಕಟ್ ಆಗುತ್ತೆ ಇದರಲ್ಲೆಲ್ಲ. 5G ಅಂತಂದರೆ ನಿಮಗೆ ಫೀಚರ್ಸ್ ಎಲ್ಲ ಅಪ್ಗ್ರೇಡೆಡ್ ಆಗಿದೆ ಇದರಲ್ಲಿ. ಸೈಜ್ ವೇರಿಯೇಷನ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ನಿಮಗೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಈಸಿ ಆಪ್ರೇಟಿಂಗ್ ಇರುತ್ತೆ. ಇದಕ್ಕೆಲ್ಲ ನಮಗೆ ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ ನಿಮಗೆ. ಬೊಟಿಕ್ ಪರ್ಪಸ್ ಅವ್ರಿಗೆ ಪೋರ್ಟಬಲ್ ಟೈಪ್ ಮಾಡ್ತಾ ಇದೀವಿ ಈ ಥರ ಎಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಸ್ಪೇಸ್ ಪ್ರಾಬ್ಲಮ್ ತುಂಬ ಇದೆ. ಎಲ್ಲರಿಗೂ ಎಲ್ಲ ಬೊಟಿಕಲ್ಲೂ ಮೂರು ಮಿಷಿನ್ ಇಟ್ಕೊಂಡ್ರೆ ಅವ್ರಿಗೆ ಕಸ್ಟಮರ್ ಅಟೆಂಡ್ ಮಾಡೋದಕ್ಕೆ, ಕಟ್ಟಿಂಗ್ ಟೇಬಲ್ಲು ಅದೆಲ್ಲ ಅವ್ರಿಗೆ ಕಷ್ಟ ಆಗುತ್ತೆ. ಯಾವುದೇ ರೀತಿ ಮಷಿನ್ಸ್ ಇದ್ರೂ ನೀವು ತಂದರೆ ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಆಮೇಲೆ ಎಲ್ಲ ಮಷಿನ್ಸ್ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಇದೆ. ಅಂದರೆ ನೀವು GT ಮಾಲ್ ಬಂದು ಮೇನ್ ರೋಡಿಗೆ ಬಂದರೆ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಇದೆ. ಸ್ಟ್ಯಾಚು ರೈಟ್ ಸೈಡಲ್ಲೇ ಕಾರ್ನರ್ ಬಿಲ್ಡಿಂಗು, ಪಿಲ್ಲರ್ ನಂಬರ್ 253 ಕಾರ್ನರಲ್ಲಿ ನಮ್ಮದು ಶಾಪ್ ಲೊಕೇಟೆಡ್ ಆಗುತ್ತೆ. ನಾವಿರೋದು ಮಧು ಸಿಂಗ್ ಮಿಷಿನ್ಸ್ ಹತ್ರ. ಸೊ ಎಷ್ಟು ಮಿಷಿನ್ಸ್ ನೀವೇ ನೋಡ್ತಾ ಇದ್ದೀರಾ ಈಗ. ಸೊ ಯಾವ್ಯಾವ ಥರ ಮಿಷಿನ್ಸ್ ಇದೆ, ಏನೇನಕ್ಕೆ ಯೂಸ್ ಆಗುತ್ತೆ, ಮತ್ತು ಸರ್ವಿಸಸ್ ಯಾವ ಥರ ಇರುತ್ತೆ, ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಪ್ರತಿಯೊಂದು ಮಾತಾಡೋಕ್ಕೂ ರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ರೇಖಾ ಅವರ ಸುದ್ದಿ ಮನೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರೇಖಾ ಅವರ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ ಸರ್. ಓಕೆ, ಶುರು ಮಾಡೋದಾ? ಶುರು ಮಾಡೋಣ. ಓಕೆ, ಯಾವ ಮಿಷಿನ್ ಶುರು ಮಾಡೋಣ? ಸ್ಟಾರ್ಟಿಂಗ್ ಡೊಮೆಸ್ಟಿಕ್ ಮಷೀನಿಂದ ಶುರು ಮಾಡೋಣ ಸರ್. ಓಕೆ ಮ್ಯಾಮ್. ಈಗ ಮನೇಲಿ ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಲರ್ನಿಂಗ್ ಪರ್ಪಸ್ಗೆ ಈ ಮಷಿನ್ಸ್ ಯೂಸ್ ಮಾಡ್ತಾರೆ. ಇದರಲ್ಲಿ ಉಷಾ, ಸಿಂಗರ್, ರೆಕ್ಸ್ ಬ್ರ್ಯಾಂಡ್ ಅವೈಲೇಬಲ್ ಇದೆ. ಬ್ರ್ಯಾಂಡು ಮಲ್ಟಿ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಬ್ರ್ಯಾಂಡೆಡ್ ಎಲ್ಲದೂ ನಿಮಗೆ ಅವೈಲೇಬಲ್ ಇರುತ್ತೆ. ಲೈಕ್ ಉಷಾ, ಮೆರಿಟ್, ಸಿಂಗರ್, ನಂದಿ. ಪವರ್ ಮಿಷನ್ಸ್ ಬಂದರೆ ಜಾಕ್, ಜುಕ್ಕಿ, ಫ್ಯೂಕನ್, ಉಷಾ, ಸಿಂಗರ್ ಎಲ್ಲ ಬ್ರ್ಯಾಂಡ್ ಅವೈಲಬಿಲಿಟಿ ಇದೆ. ಎಲ್ಲದಕ್ಕೂ ವಾರಂಟಿ ಸರ್ವಿಸ್ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್ ಇದೆ. ಬೇರೆ ಬೇರೆ ಮಿಷಿನ್ಸ್ ಯಾವ ನೋಡಿ ಸರ್, ಇದು ಉಷಾ ಮಷೀನ್, ಉಷಾ, ಸಿಂಗರ್, ಮೆರಿಟ್ ಅಂತ ಬರುತ್ತೆ. ಡೊಮೆಸ್ಟಿಕ್ ಮಷಿನ್ಸ್ ಇದೆಲ್ಲ. ಇದು ಬಂದ್ಬಿಟ್ಟು ಹೈ ಸ್ಪೀಡ್ ಮಷಿನ್ಸ್ ಬರುತ್ತೆ. ಇವಾಗ ಎಲ್ಲ ಪೆಡಲ್ ಆಪ್ರೇಟೆಡ್ ಇರುತ್ತೆ. ಪೆಡಲ್ ಬೇಕಂದ್ರೆ ಅವರು ಮೋಟ್ರ್ ಅಟ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಜಿಗ್ಜಾಗ್ ಮಷಿನ್ ಸಿಗುತ್ತೆ. ಮೆರಿಟ್ ಉಷಾದಲ್ಲಿದೆ ಜಿಗ್ಜಾಗು. ಇದೆಲ್ಲ ಬಂದ್ಬಿಟ್ಟು ಓವರ್ಲಾಕ್ ಮಷಿನ್ಸ್ ಬರುತ್ತೆ. 3 ಥ್ರೆಡ್ ಓವರ್ಲಾಕ್ ಅಂತ ಇದೆಲ್ಲ. ಇದೆಲ್ಲ ಬಂದ್ಬಿಟ್ಟು ಡೊಮೆಸ್ಟಿಕ್ ಮಷಿನ್, ಡೊಮೆಸ್ಟಿಕ್ ಯೂಸ್, ಹೌಸ್ ಹೋಲ್ಡ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಲೈಕ್ ಬೊಟಿಕ್ ಮಾಡ್ತೀನಿ ಅಂದರೆ ಅವ್ರಿಗೂ ಯೂಸ್ಫುಲ್ ಇರುತ್ತೆ. ನಮ್ದು ಏನಂದರೆ ಸಿವಿಂಗ್ ಮಷಿನ್ ವರ್ಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ. ಯಾಕೆಂದರೆ ಎಲ್ಲ ಥರ ಮಷಿನ್ಸು ಯಾವುದೇ ರೀತಿ ಬೇಕಂದರೆ ಮನೆಯವ್ರಿಗೆ, ಬೊಟಿಕಿಗೆ, ಗಾರ್ಮೆಂಟ್ ಇಂಡಸ್ಟ್ರಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಎಲ್ಲರಿಗೂ ಎಲ್ಲ ಥರ ಮಷಿನ್ಸು, ಸ್ಪೇರ್ ಪಾರ್ಟ್ಸು, ಸರ್ವಿಸು ಫ್ರೀ ಇರುತ್ತೆ ನಮ್ಮಲ್ಲಿ. ಮೇಡಮ್, ಈಗ ಚಿಕ್ಕದಾಗಿ ಒಂದು ಗಾರ್ಮೆಂಟ್ಸ್ ಮಾಡ್ತೀವಿ ಅಂದರೆ ನೀವೇ ತಗೊಂಡು ಎಲ್ಲ ಸೆಟಪ್ ಮಾಡಿಕೊಟ್ಬಿಡ್ತೀವಿ? ಹೌದು ಸರ್, ನಮ್ಮದೇ ಹೋಗಿ ಅಲ್ಲೇ ಹೋಗಿ ಅವ್ರಿಗೆ ಫಸ್ಟ್ ಅವ್ರದ್ದು ಏನು ಪ್ಲ್ಯಾನ್ ಇದೆ, ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, ಲೈಕ್ ಈಗ ಶರ್ಟ್ ಸ್ಟಾರ್ಟ್ ಮಾಡ್ತಿದ್ದಾರಾ, ಯೂನಿಫಾರ್ಮ್ ಸ್ಟಾರ್ಟ್ ಮಾಡ್ತಿದ್ದಾರಾ, ಏನು ಅವ್ರದ್ದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಅದಕ್ಕೆ ಏನೇನು ಮಿಷಿನ್ಸ್ ಬೇಕು, ಒಂದು ಬ್ಯಾಚ್ ಸೆಟ್ಟಿಂಗ್ ಎಷ್ಟು ಮಿಷಿನ್ಸು, ಅದರಲ್ಲಿ ಎಷ್ಟು ಸ್ಪೆಷಲ್ ಮಷಿನ್ಸ್ ಬೇಕು, ಎಷ್ಟು ಸಿಂಗಲ್ ಲೀಡಲ್ಲಿ ಬೇಕು, ಅದನ್ನು ಪ್ಲ್ಯಾನ್ ಮಾಡಿ ಅವ್ರಿಗೆ ಹೇಳ್ಕೊಡ್ತೀವಿ. ಅಲ್ಲೇ ಇನ್ಸ್ಟಾಲೇಷನ್ ಮಾಡಿ ಅವ್ರಿಗೆ ಫಿಟ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಬರ್ತಾರೆ. ಬಟ್ ಮೇಡಮ್, ಇವಾಗ ಜನರೇಷನ್ ತುಂಬಾ ಇಂಪ್ರೂವ್ ಆಗಿದೆ. ಅಂದರೆ ಪವರ್ ಮಿಷಿನ್ ಸಿಕ್ಕಾಪಟ್ಟೆ ಇದೆ. ಹೌದು. ಸೊ ಅದರಲ್ಲಿ ಯಾವ ಥರ ವೆರೈಟೀಸ್ ಎಲ್ಲ ಇದೆ? ಪವರ್ ಮಿಷಿನ್ಸಲ್ಲಿ ಜಾಕ್ ಇದೆ. ಸಿಂಗಲ್ ನೀಡಲಲ್ಲಿ ಬಂದರೆ ಜಾಕು, ಜುಕ್ಕಿ, ಸಿಂಗರ್, ಉಷಾ, ಫ್ಯೂಕನ್ ಎಲ್ಲ ಬ್ರ್ಯಾಂಡ್ ಅವೈಲೇಬಲ್ ಇದೆ ಸರ್. ಸೊ ಅವೆಲ್ಲ ಬೊಟಿಕ್ ಬಗ್ಗೆ ಹೇಳ್ತಾ ಇದ್ದೀರಿ ನೀವು? ಹೌದು. ಬೊಟಿಕ್ ಸ್ಟಾರ್ಟಪ್ ಮಾಡ್ತೀನಿ ಅಂದರೆ ಅವ್ರಿಗೆ ಮೋರ್ ಓವರ್ 3 ಮಷಿನ್ಸು ಕಂಪಲ್ಸರಿ ರಿಕ್ವೈರ್ಮೆಂಟ್ ಇದೆ. ಒಂದು ಸ್ಟಿಚಿಂಗ್ ಮಷಿನ್ ಬೇಕು, ಒಂದು ಜಿಗ್ಜಾಗ್ ಬೇಕು, ಒಂದು ಓವರ್ಲಾಕ್ ಬೇಕು. ಅದರಲ್ಲೂ ನಾವೇನು ಮಾಡ್ತೀರೋ ಬೊಟಿಕ್ ಪರ್ಪಸ್ ಅವ್ರಿಗೆ ಪೋರ್ಟಬಲ್ ಟೈಪ್ ಮಾಡ್ತಾ ಇದೀವಿ ಈ ಥರ ಎಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಸ್ಪೇಸ್ ಪ್ರಾಬ್ಲಮ್ ತುಂಬ ಇದೆ. ಎಲ್ಲರಿಗೂ ಎಲ್ಲ ಬೊಟಿಕಲ್ಲೂ ಮೂರು ಮಿಷಿನ್ ಇಟ್ಕೊಂಡ್ರೆ ಅವ್ರಿಗೆ ಕಸ್ಟಮರ್ ಅಟೆಂಡ್ ಮಾಡೋದಕ್ಕೆ, ಕಟ್ಟಿಂಗ್ ಟೇಬಲ್ಲು ಅದೆಲ್ಲ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಜಿಗ್ಜಾಗು ಮತ್ತು ಓವರ್ಲಾಕ್ನ ನಾವು ಪೋರ್ಟಬಲ್ ಥರ ಅವ್ರಿಗೆ ಈಸಿ ಆಗೋ ಥರ ಪೋರ್ಟಬಲ್ ಟೈಪು ಕನ್ವರ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು HSW 5G ಅಂತ ಸರ್. ಇದು ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನ್ ಬರುತ್ತೆ. 12 ನೀಡಲ್ ಇರುತ್ತೆ. ಇದು ಆಟೋಮೆಟಿಕ್ ಇರುತ್ತೆ ಕಂಪ್ಲೀಟಾಗಿ. ಇದರಲ್ಲೂ ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಪೋರ್ಟಬಲ್ ಟೈಪು ಉಷಾ ಅದರಲ್ಲಿ ಸಿಗುತ್ತೆ. 450, 550 ಅಂತ ಬರುತ್ತೆ. ಮಲ್ಟಿ ನೀಡಲಲ್ಲಿ ಬಂದರೆ ನಿಮಗೆ HSW 5G ಅಂತ ಬರುತ್ತೆ. ಸೊ ಇದು ಮಲ್ಟಿ ನೀಡಲ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನ್ ಸರ್. ಆಪರೇಟ್ ಮಾಡ್ಕೊಳ್ತೀನಿ. ಓಕೆ, ನೋಡಿ ಇದು ಬಂದ್ಬಿಟ್ಟು ಇವಾಗ ಇದರಲ್ಲಿ 5G ಅಂತ ಬಂದಿದೆ. 5G ಅಂತಂದರೆ ನಿಮಗೆ ಫೀಚರ್ಸ್ ಎಲ್ಲ ಅಪ್ಗ್ರೇಡೆಡ್ ಆಗಿದೆ. ಇದರಲ್ಲಿ ಸೈಜ್ ವೇರಿಯೇಷನ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ನಿಮಗೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಈಸಿ ಆಪ್ರೇಟಿಂಗ್ ಇರುತ್ತೆ. ಇದಕ್ಕೆಲ್ಲ ನಮಗೆ ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ ನಿಮಗೆ. ಯಾವುದೇ ಪ್ಲೇಸ್ಗಾದರೂ ಬಂದು ನಿಮ್ಗೆ ಅಲ್ಲೇ ಮಷಿನ್ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಫ್ರೀ ಸರ್ವೀಸು ಡೆಮೋ ಎಲ್ಲ ಕೊಟ್ಬಿಟ್ಟು ಬರ್ತೀವಿ. ಪ್ಲಸ್ ಇದರಲ್ಲಿ ಇವಾಗ
5G ಅಂದರೆ ತುಂಬ ಫೀಚರ್ಸ್ ಅಪ್ಗ್ರೇಡೆಡ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ನಾನು 5G ಅಂತ ಹೇಳಿದ್ರೆ ಇನ್ನೊಬ್ರು 6G ಅಂತ ಹೇಳ್ತಾರೆ, 7G ಅಂತ ಹೇಳ್ತಾರೆ. ಆ ಥರ ಸುಮ್ಮನೆ ಹೇಳೋಕ್ಕಾಗಲ್ಲ. ನಾವು 5G ಅಂದರೆ 5G ಫೀಚರ್ಸ್ ಅಪ್ಡೇಟ್ ಮಾಡಿದ್ದೀವಿ. ಲೈಕ್ ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ, 45 ಡಿಗ್ರಿ ಆ್ಯಂಗಲ್ ಚೇಂಜಸ್ ಮಾಡ್ಬೋದು, ನೀಡಲ್ ಪೊಸಿಷನ್ ಇರುತ್ತೆ, ಆಮೇಲೆ ನಿಮಗೆ ನೀಡಲ್ ಅಪ್ಡೇಟ್ ಇರುತ್ತೆ, ಯಾವ ಪೊಸಿಷನಲ್ಲಿದೆ, ಯಾವ ನೀಡಲ್ ವರ್ಕ್ ಮಾಡ್ತಾ ಇದ್ದೀರಾ. ಆಮೇಲೆ ವೋಲ್ಟೇಜ್ ಬಿಲ್ಟಿನ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ವೋಲ್ಟೇಜ್ ಬಿಲ್ಟಿನ್ ಅಂದರೆ ಹೈ ವೋಲ್ಟೇಜು ಲೋ ವೋಲ್ಟೇಜ್ ಬಂದರೆ ಆಟೋಮೆಟಿಕ್ ಮಿಷಿನ್ ಆಫ್ ಆಗುತ್ತೆ, ನಾರ್ಮಲ್ ವೋಲ್ಟೇಜ್ ಬಂದರೆ ಆಟೋಮೆಟಿಕ್ ಮಿಷಿನ್ ಆನ್ ಆಗುತ್ತೆ. ಇದೆಲ್ಲ ನಾವು 5Gಲಿ ಅಪ್ಡೇಟ್ ಮಾಡಿದ್ದೀವಿ. ಈಗ ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ ತುಂಬ ಇಂಪಾರ್ಟೆನ್ಸ್. ಯಾಕೆಂದರೆ ನಾವು ಒಂಥರ ಅಂದ್ಕೊಂತೀವಿ, ಕಸ್ಟಮರ್ಗಳು ಒಂಥರ ಅಂದ್ಕೊಂಡಿರ್ತಾರೆ. ಫೈನಲೈಸ್ ಆದಮೇಲೆ ಅಯ್ಯೋ ನಾನು ಈ ಥರ ಅಲ್ಲ ಇನ್ನೊಂದು ಥರ ಕೇಳಿದ್ದೆ ಅಂತಾರೆ. ಅದಕ್ಕೋಸ್ಕರ ಇವಾಗ ನಾವು 5Gಲಿ ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ ಅಪ್ಡೇಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ ಯಾವ ಥರ ಅಂತಂದರೆ ನಿಮ್ದು ಬ್ಲೌಸ್ ಪೀಸ್ ಏನಿರುತ್ತೆ ಆ ಕಲರ್ ಕಾಂಬಿನೇಷನ್ ನಾವು ಡಿಸ್ಪ್ಲೇಲಿ ಕೊಡ್ತೀವಿ. ಸ್ಯಾರಿ ಕಲರ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು ಕಾಂಟ್ರಾಸ್ಟ್ ಆಗಿ. ಸೊ ನಾವು ಫಸ್ಟೇ ಕಸ್ಟಮರ್ಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಈ ಥರ ಮಾಡಿದ್ರೆ ನಿಮ್ಮ ಡಿಸೈನ್ ಈ ಥರ ಬರುತ್ತೆ ಅಂತ. ಇದು ಬಂದ್ಬಿಟ್ಟು ಓನ್ಲಿ 5G ಮಷಿನ್ ನಮ್ಮ HSW ಅಲ್ಲಿ ಮಾತ್ರ ಅವೈಲೇಬಲ್ ಇದೆ, ಈ ಫೀಚರ್ಸ್ ಮಾತ್ರ. ಓನ್ಲಿ ನಾನು 5G 6G 7G ಅಂತ ಕೇಳ್ತೀರಿ, ಬಟ್ ಆ 6G 7G 5Gಲಿ ಏನು ಫೀಚರ್ಸ್ ಅಪ್ಡೇಟ್ ಆಗಿದೆ ಅದು ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಫಸ್ಟು. ಇದು ಬಂದ್ಬಿಟ್ಟು ಪ್ಯಾಟ್ರನ್ ಕಟಿಂಗ್ ಬರುತ್ತೆ, ಪ್ಯಾಟ್ರನ್ ಲೇಸರ್ ಟೈಲರಿಂಗ್ ಕ್ಯಾಟ್ ಸಾಫ್ಟ್ವೇರ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಮದು ಯಾವುದೇ ಕಸ್ಟಮೈಸ್ಡ್ ಮೆಷರ್ಮೆಂಟ್ಸ್ ಇದ್ದರೆ ಕಸ್ಟಮರ್ಗಳದ್ದು ನೀವು ಇಲ್ಲಿ ನಮ್ಮ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ತಿದ್ದಂಗೆ ಎಲ್ಲ ಪ್ಯಾಟ್ರನ್ ರೆಡಿ ಬಂದ್ಬಿಡುತ್ತೆ ನಿಮಗೆ. ಮ್ಯಾನ್ಯುವಲ್ ಮೆಷರ್ಮೆಂಟ್ಸ್ ಎಲ್ಲದೂ ಎಂಟ್ರಿ ಮಾಡಿದ್ರೆ ಈ ಥರ ಪೇಪರ್ ಪ್ಯಾಟ್ರನ್ ನಿಮಗೆ ರೆಡಿ ಬಂದ್ಬಿಡುತ್ತೆ. ನೀವು ಕಟಿಂಗ್ ಮಾಸ್ಟ್ರು ಆಮೇಲೆ ಡಿಪೆಂಡ್ಸ್ ಆಗೋ ಥರ ಇರಲ್ಲ. ಸಾಫ್ಟ್ವೇರಲ್ಲಿ ಮ್ಯಾನ್ಯುವಲ್ ಮೆಷರ್ಮೆಂಟ್ಸ್ ಏನಿದೆ ಕಸ್ಟಮೈಸ್ಡ್ ಮೆಷರ್ಮೆಂಟು. ಯಾಕೆಂದರೆ ಈಗ ತುಂಬ ಜನ ಕನ್ಫ್ಯೂಷನ್ ಇದ್ದಾರೆ, ಇದು ನಾವು ಮುಂಚೆ ನೋಡಿದೀವಿ ಇದು ಆ ಥರ ಫಿನಿಶಿಂಗ್ ನಾವು ಕೇಳೋ ಫಿನಿಶಿಂಗ್ ಬರೋಲ್ಲ ಅಂತ. ಬಟ್ ಇದು ಬಂದ್ಬಿಟ್ಟು ನಮ್ಮದು ಟೈಲರಿಂಗ್ ಸಾಫ್ಟ್ವೇರ್ ಬಂದ್ಬಿಟ್ಟು ಇದು ಕಸ್ಟಮೈಸ್ಡ್ ಪ್ಯಾಟ್ರನ್ಸ್ಗಳನ್ನ ಮೆಷರ್ಮೆಂಟ್ಸ್ನ ನಾವು ಎಂಟ್ರಿ ಮಾಡ್ತೀವಿ. ಇಲ್ಲಿ ನಾವೇನು ಮೆಷರ್ಮೆಂಟ್ಸ್ ಕೊಡ್ತೀವಿ ಇಲ್ಲಿ ಪ್ಯಾಟ್ರನ್ ಪೇಪರ್ ಪ್ಯಾಟ್ರನ್ ಈ ಥರ ರೆಡಿಯಾಗಿ ಬರುತ್ತೆ ಅವ್ರಿಗೆ. ಇದು ಬಂದ್ಬಿಟ್ಟು ಕಟೋರಿ ಪ್ಯಾಟ್ರನ್ ಇದೆ ನಾವು ಆ್ಯಕ್ಚುಲಿ ಆಗ್ತಿರೋದು. ಪ್ರಿಂಟಿಂಗ್ ವಿತ್ ಸಾಫ್ಟ್ವೇರ್ ಬರುತ್ತೆ. ಇದು ಸ್ಲೀವು ಬೆಲ್ಟು ನಿಮಗೆ ಬ್ಯಾಕು ಫ್ರಂಟ್ ಈ ಥರ ಬಂದ್ಬಿಡುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಮೆಟೀರಿಯಲ್ ಮೇಲೆ ಇಟ್ಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡ್ಬೋದು. ವಿತೌಟ್ ಎನಿ ನಾಲೆಡ್ಜ್ ಇಲ್ಲ ಅಂದ್ರೂ ನಾವು ಮೆಜರ್ಮೆಂಟ್ಸ್ ಎಂಟ್ರಿ ಎಕ್ಸಾಕ್ಟಾಗಿ ಮಾಡಿಬಿಟ್ರೆ ಈ ಥರ ಪ್ಯಾಟರ್ನ್ಸ್ ರೆಡಿ ಬರುತ್ತೆ ನಮಗೆ. ಸಿಂಪಲ್ ಹೇಳ್ಬೇಕಂದ್ರೆ ಜಸ್ಟ್ ಮೆಜರ್ಮೆಂಟ್ ಎಂಟ್ರಿ ಮಾಡಿದ್ರೆ ಪ್ಯಾಟರ್ನ್ ರೆಡಿ ಆಗುತ್ತೆ, ಅದನ್ನ ಇಟ್ಟರೆ ಕಟ್ಟಾಗಿ ನೀಟಾಗಿ ಬರುತ್ತೆ. ಹಾಂ, ವಿತ್ ಕಟ್ಟಿಂಗು ಬಂದ್ಬಿಡುತ್ತೆ. ಇಲ್ಲಿ ನಮ್ಗೆ ಇದು ಲೇಸರ್ ಮಷಿನ್ ಅಂತ. ಸರ್ ಇದು ಬಂದ್ಬಿಟ್ಟು ಮಲ್ಟಿ ನೀಡಲಲ್ಲಿ ಯಾವ ಎನಿ ಕೈಂಡ್ ಆಫ್ ಫ್ಯಾಬ್ರಿಕ್ ನೀವು ಸ್ಟಿಚ್ ಮಾಡ್ಬೋದು. ನೋಡಿ ಇದು ನಾನು ನೆಟ್ಟೆಡಲ್ಲಿ ಮಾಡಿದ್ದೀನಿ. ಈಗ ಲೈಕ್ ಹ್ಯಾಂಡ್ ವರ್ಕ್ ಎಫೆಕ್ಟ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಎನಿ ಕೈಂಡ್ ಆಫ್ ಫ್ಯಾಬ್ರಿಕ್ಕು ವಿತ್ ಮೆಟೀರಿಯಲಲ್ಲಿ ನಾವು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ನೆಟ್ಟೆಡಲ್ಲಿ ಯೂಸ್ ಮಾಡಿದ್ದೀನಿ ವಿತ್ ಇದು ಕ್ರೇಪ್ ಸ್ಯಾರಿ. ನೋಡಿ ಎನಿ ಕೈಂಡ್ ಆಫ್ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡ್ಬೋದು ನಾವು. ಇದೆಲ್ಲ ಸ್ಕ್ಯಾಲಪ್ ವರ್ಕ್ ಅಂತ ಈಗ ಲೇಟೆಸ್ಟಾಗಿ ಬಂದಿದೆ. ಇವಾಗ ಮಗ್ಗಮ್ ವರ್ಕ್ ಎಫೆಕ್ಟ್ ಕೇಳ್ತಾರೆ. ಇದು ಸ್ಟೋನ್ಸು ಬೀಡ್ಸು ಮತ್ತು ಸೀಕ್ವೆನ್ಸ್ ಯೂಸ್ ಮಾಡಿಬಿಟ್ಟು ಮಗ್ಗಮ್ ವರ್ಕ್ ಎಫೆಕ್ಟ್ ಅಂತ ಮಾಡ್ತೀವಿ. ಇದು ಬಂದ್ಬಿಟ್ಟು ಮಗ್ಗಮ್ ವರ್ಕ್ ಎಫೆಕ್ಟಲ್ಲಿ ಓನ್ಲಿ ಝರಿ ವಿತ್ ಥ್ರೆಡ್ ಫಿನಿಶಿಂಗ್ ಕೊಟ್ಟಿದ್ದು, ನಾಟ್ ವರ್ಕ್ಸ್ ಕೊಟ್ಟಿದ್ದೀವಿ. ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಬರುತ್ತೆ ನಿಮಗೆ. ಹೌದು ಸರ್, ಇದು HSW 5G ಮಿಷಿನಲ್ಲಿ ಆಗುತ್ತೆ. ಇದು ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಸ್ಟೋನ್ಸು ಬೀಡ್ಸು ಕಾರ್ಡಿಂಗು ಸೀಕ್ವೆನ್ಸ್ ಅಂತ ಹೇಳಿ ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡಿಂಗ್ ವರ್ಕು. ನೋಡಿ ಇದೆಲ್ಲ ಕಾರ್ಡಿಂಗ್ ಅಟ್ಯಾಚ್ಮೆಂಟ್. ಇವಾಗೆಲ್ಲ ಕಂಪ್ಲೀಟ್ ಕಂಪ್ಯೂಟರೈಸ್ಡ್ ಅಲ್ಲಿ ಬಂದ್ಬಿಡುತ್ತೆ. ನಾವು ಜಸ್ಟ್ 5G ಅಂದರೆ ಇದರಲ್ಲಿ ಅದೇ ಸರ್ ಮೇನ್. ನಮ್ಗೆ ಏನು ಬೇಕು, ಎಲ್ಲಿ ಪ್ಲೇಸ್ಮೆಂಟ್ ಬೇಕು ಒಂದು ನೋಡ್ಕೋತೀವಿ, ಕಲರ್ ಕಾಂಬಿನೇಷನ್ ಕೊಡ್ತೀವಿ. ಅಟ್ಯಾಚ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಕಂಪ್ಯೂಟರೈಸ್ಡ್ ಇರುತ್ತೆ. ನಾವು ಸೆಟ್ಟಿಂಗ್ಸ್ ಮಾಡಿಕೊಂಡು ಓಕೆ ಕೊಟ್ಟರೆ ಕಂಪ್ಲೀಟ್ ಡಿಸೈನ್ ಆಗುತ್ತೆ. ಒನ್ಸ್ ನಾವು ಡಿಸೈನ್ ಸೆಟ್ ಮಾಡಿ ಬೇರೆ ವರ್ಕು ಮೂವ್ ಆನ್ ಆಗ್ಬಾರ್ದು. ನಾವು ಇದ್ರ ಮುಂದೆ ಸ್ಟ್ಯಾಂಡರ್ಡಾಗಿ ನಿಂತ್ಕೊಂಡೇ ಮಾಡಬೇಕು. ನೀವು ಬೇರೆ ಏನೇ ವರ್ಕ್ ಮಾಡ್ತೀನಿ ಅಂದರೆ ನೀವು ಇಲ್ಲಿ ನಿಂತ್ಕೋಬೇಕು. ಆ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸದ ಜೊತೆ ನೀವು ಇರಬೇಕು, ಇದ್ದರೆ ನಾ ಕೆಲಸ ಆಗುತ್ತೆ. ಬಟ್ ಎಂಬ್ರಾಯ್ಡ್ರಿಲಿ ಮಲ್ಟಿ HSW 5Gಲಿ ಆ ಥರ ಇಲ್ಲ. ಎಲ್ಲ ಸೆಟ್ಟಿಂಗ್ ಮಾಡಿ ಬಿಟ್ಬಿಟ್ರೆ ನಿಮ್ಗೆ ಇಲ್ಲಿ ಫೈನಲೈಸ್ ಗೊತ್ತಾಗುತ್ತೆ. ಇದು ಒಂದು ಡಿಸೈನು ನಿಮಗೆ ಎಷ್ಟು ಸ್ಟಿಚಸ್ ಇದೆ, ಎಷ್ಟು ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಆಮೇಲೆ ನಂಬರ್ ಆಫ್ ಟೈಮಿಂಗ್ಸು ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಆ ಟೈಮಿಂಗ್ಸ್ವರೆಗೂ ನಾವು ಬೇರೆ ವರ್ಕಲ್ಲಿ ಮೂವ್ ಆನ್ ಆಗಿ ಬೇರೆ ಇನ್ವಾಲ್ವ್ ಆಗಿ ನಾವು ಕೆಲಸ ಮಾಡ್ಕೊಂಡಿರ್ಬೋದು. ಇದರಲ್ಲಿ ಟೈಮು ಸೇವ್ ಆಗುತ್ತೆ, ಬೇರೆ ವರ್ಕು ಇದ್ರ ಜೊತೆಗೆ ಆ್ಯಡ್ ಆನ್ ಆಗಿ ನಾವು ಬೇರೆ ವರ್ಕು ಮಾಡ್ಕೋಬೋದು. ಆ ಥರ ಇದರಲ್ಲಿ ಬಂದ್ಬಿಟ್ಟು ನಮಗೆ ಕಂಪ್ಲೀಟ್ ಹೋಮ್ ಪೊಸಿಷನ್ ಎಂಡ್ ಪೊಸಿಷನ್ ಕೊಟ್ಟಿದ್ದಾರೆ. ಪ್ಲಸ್ ನಮಗೆ ಸೆನ್ಸರ್ ಲೈಟ್ ಇರುತ್ತೆ. ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ, ಯಾವ ಪೊಸಿಷನ್ ನೀಡಲ್ಲಿದೆ ಅನ್ನೋದು ನಮ್ಗೆ ಇಲ್ಲಿ ಕಾಣಿಸುತ್ತೆ.
ಆಮೇಲೆ ನಿಮಗೆ ಬಂದ್ಬಿಟ್ಟು ನಿಮಗೆ ಡೋರ್ ಡೆಲಿವರಿ ಡೋರ್ ಸರ್ವಿಸ್ ಇರುತ್ತೆ, ಯಾವುದೇ ಆಲ್ ಓವರ್ ಕರ್ನಾಟಕ. ಸ್ಟಾರ್ಟಿಂಗ್ 3,25,000 ಈ ಮಷಿನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಈಗ ಅವಾಗಲೇ ನಿಮಗೆ ತೋರಿಸೋ ಥರ ಅದು ಪ್ರಿಂಟಿಂಗ್ ವಿತ್ ಸಾಫ್ಟ್ವೇರಲ್ಲಿ ನಿಮಗೆ ಸಿಂಪಲ್ ಒಂದು ಬ್ಲೌಸ್ ಮೆಜರ್ಮೆಂಟ್ ತೋರಿಸಿದೆ. ಅದೇ ಇದು ಲೇಸರ್ ಮಷೀನಲ್ಲಿ ಬರುತ್ತೆ. ನಾವು ಅಲ್ಲೇನು ಮೆಜರ್ಮೆಂಟ್ ಆ್ಯಡ್ ಆನ್ ಮಾಡಿಬಿಟ್ಟು ಪ್ಯಾಟ್ರನ್ ತೊಗೋತೀವಿ, ಇದು ವಿತ್ ಕಟ್ಟಿಂಗ್ ಮಿಷಿನ್, ಲೇಸರ್ ಕಟ್ಟಿಂಗ್ ಮಿಷಿನ್ ಬರುತ್ತೆ. ಇಲ್ಲಿ ನಾವು ಡಿಸ್ಪ್ಲೇಯಲ್ಲಿ ಯಾವುದು ನೋಡಿ ಬ್ಯಾಕು ಫ್ರಂಟು ಪಟ್ಟಿ ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತೀವಿ. ಅರೇಂಜ್ ಮಾಡ್ಕೊಂಡು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತಿದ್ದಾಗೆ ನಮಗೆ ವಿತ್ ಲೇಸರಲ್ಲಿ ಕಟ್ಟಿಂಗ್ ಆಗಿ ಪ್ಯಾಟ್ರನ್ ಬಂದ್ಬಿಡುತ್ತೆ. ವಿತಿನ್ 40 to 50 ಸೆಕೆಂಡ್ಸಲ್ಲಿ ಕಟ್ಟಿಂಗ್ ಆಗಿಬಿಡುತ್ತೆ ನಮ್ಮ ಮೆಟೀರಿಯಲ್. ಓಪನ್ ಮಾಡಿ. ಹಾಂ ಲೇಸರ್ ಕಟಿಂಗ್ ಹೌದು ಸರ್, ಕಂಪ್ಲೀಟ್ ಲೇಸರ್. ನಮಗೆ ಇದರಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟು ಅಂದರೆ ನಮಗೆ ಬಟ್ಟೆನೂ ಮೆಟೀರಿಯಲ್ ತುಂಬ ವೇಸ್ಟ್ ಆಗಲ್ಲ. ಫಸ್ಟೇ ನಾವು ಅಲೈನ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಕಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟಲ್ಲೂ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಆಮೇಲೆ ಕಟ್ಟಿಂಗ್ಸು, ಸೀಮ್ ಅಲಾಯಿನ್ಸು, ಡಾಟ್ ಪಾಯಿಂಟ್ಸು ಎಲ್ಲದೂ ಕಂಪ್ಲೀಟಾಗಿ ಎಕ್ಸಾಕ್ಟಾಗಿ ಬಂದಿರುತ್ತೆ. ಯಾವುದೇ ಥರ ವೇರಿಯೇಷನ್ಸ್ ಆಗಲ್ಲ ನಮಗೆ. ನೋಡಿ ಇದು ಬ್ಯಾಕು ಫ್ರಂಟು ಮತ್ತು ಬ್ಲೌಸು ಪಟ್ಟಿ. ಇದು ಬಂದ್ಬಿಟ್ಟು ಸಿಂಗಲ್ ಲೀಡರ್ ಕಂಪ್ಯೂಟರೈಸ್ಡ್ ಮಷಿನ್ ಸರ್. ಇದು ಜಾಕ್ FI ಮಾಡೋ ಅಂತ ಬರುತ್ತೆ. ಇದರಲ್ಲಿ ಲೈಟು, ನೀಡಲ್ ಪೊಸಿಷನ್, ಆಟೋಮೆಟಿಕ್ ಬಾಬಿನ್ ವೈಂಡಿಂಗ್ ಇರುತ್ತೆ. ನಮಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡ್ಕೋಬೋದು. ಲೈಟು ನಿಮಗೆ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಯಾವ ಥರ ಬೇಕು ಅಂದರೆ ನೋಡಿ. ಇದೆಲ್ಲ ಪೊಸಿಷನ್ ಇರುತ್ತೆ. ಗಾರ್ಮೆಂಟ್ಸಲ್ಲಿ ಆಮೇಲೆ ಬೊಟಿಕ್ ಪರ್ಪಸ್ಸು ತುಂಬ ಯೂಸ್ ಮಾಡ್ತಾರೆ. ಪೀಸ್ ವರ್ಕ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಆಪ್ಷನ್ ಇದೆ, A to B ಅಂತ ಬರುತ್ತೆ. ಆಟೋಮೆಟಿಕ್ ಥ್ರೆಡ್ ಕಟ್ ಆಗುತ್ತೆ ಇದರಲ್ಲೆಲ್ಲ. ಲೇಟೆಸ್ಟ್ ಮಾಡಲ್ ಇದೆಲ್ಲ ತುಂಬ ಲೀಡಿಂಗಲ್ಲಿ ಸೇಲ್ ಆಗ್ತಾ ಇದೆ. ಮಿಷಿನ್ ತುಂಬ ಚೆನ್ನಾಗಿದೆ. ಇದಕ್ಕೂ 1 ವರ್ಷ ವಾರಂಟಿ, ಸರ್ವಿಸ್ ಫ್ರೀ ಇರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇದು ಪೋರ್ಟಬಲ್ ಮಷಿನ್ಸ್ ಆಫೀಷಿಯಲ್ಸ್ಗೆ ತುಂಬ ಯೂಸ್ ಆಗುತ್ತೆ. ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ಗೆಲ್ಲ ಮಲ್ಟಿ ಫಂಕ್ಷನ್ಸ್ ಇರ್ತಾರೆ, ಲೈಕ್ ಸ್ಟಿಚಿಂಗ್, ಜಿಗ್ಜಾಗ್, ಫಾಲ್ಸ್ ಹೆಮ್ಮಿಂಗ್ ಎಲ್ಲ ಬರುತ್ತೆ. ಪೋರ್ಟಬಲ್ ಟೈಪ್, ಜಸ್ಟ್ ಈ ಥರ ಹೆಡ್ ಮಾತ್ರ ಬರುತ್ತೆ. ಸ್ಪೇಸು ಅವಾಯ್ಡ್ ಆಗುತ್ತೆ ಅವ್ರಿಗೆ. ಎಲ್ಲಿ ಮನೆಗೆಲ್ಲಿ ಮತ್ತು ಇದಕ್ಕೊಂದು ಸ್ಪೇಸ್ ನೋಡ್ಕೋಬೇಕು ಅನ್ನೋ ಥರ ಅಫಿಷಿಯಲ್ಸ್ಗೆ, ಆಲ್ಟ್ರೇಷನ್ಸ್ಗೆ ಕ್ಯಾರಿ ಮಾಡ್ಬೋದು. ಆಮೇಲೆ ಫ್ಯಾಷನ್ ಡಿಸೈನರ್ಸು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಫ್ಯಾಷನ್ ಡಿಸೈನರ್ಗೆ ತುಂಬ ವರ್ಕ್ ಇರುತ್ತೆ. ಕ್ಯಾರಿ ಮಾಡ್ಕೊಂಡು ಅವರು ಕಾಲೇಜಸ್ಗೂ ತೊಗೊಂಡೋಗಿ ಈಸಿಯಾಗಿ ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ತೊಗೊಬರ್ಬೋದು. ಇದು ಸಿಂಗರು ಉಷಾದಲ್ಲಿ ಅವೈಲೇಬಲ್ ಇದೆ. ಇದಕ್ಕೂ 2 years ವಾರಂಟಿ ಇರುತ್ತೆ. ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಸ್ಪೇರ್ ಪಾರ್ಟ್ಸು ಮತ್ತು ಸರ್ವಿಸ್ ಸೆಂಟ್ರ್ ಇದು ನಮ್ಮದು ಇದೆ ಸರ್. ಯಾವುದೇ ರೀತಿ ಮಷಿನ್ಸ್ ಇದ್ರೂ ನೀವು ತಂದರೆ ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಆಮೇಲೆ ಎಲ್ಲ ಮಷಿನ್ಸ್ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ಇದೆ. ಲೈಕ್ ಡೊಮೆಸ್ಟಿಕ್ಕಿಂದ ಗಾರ್ಮೆಂಟ್ ಇಂಡಸ್ಟ್ರಿವರೆಗೆ ಯಾವುದೇ ಸ್ಪೆಷಲ್ ಮಷಿನ್ಸ್, ಕಾಜಾ ಬಟನು, ಫೀಡಾ ಫಾರ್ಮು, ಕನ್ಸೈ ಮಿಷಿನ್ಸ್ ಯಾವುದೇ ರೀತಿ ಸ್ಪೇರ್ಸ್ ಬೇಕಂದ್ರೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಸರ್ವಿಸು ಇಲ್ಲಾಗುತ್ತೆ. ಸರ್ವಿಸ್ ಇಲ್ಲಿಗೆ ತರಬೇಕಲ್ಲ, ನೀವು ಮನೆಗೆ ಅಲ್ಲಿ ಹೋಗಿ ಮಾಡ್ತೀರಾ? ಕೆಲವೊಂದು ಮಷಿನ್ಸಲ್ಲಿ ಇಲ್ಲಿಗೆ ತರಬೇಕಾಗತ್ತೆ, ಕೆಲವೊಂದು ಮಷಿನ್ಸು ನಾವು ಅಲ್ಲಿ ಹೋಗಿ ಮಾಡಿಕೊಡ್ತೀವಿ. ಸಣ್ಣ ಪುಟ್ಟಾರ ಇಲ್ಲ ತಂದರೆ ಮಾಡಿಕೊಡ್ತೀವಿ. ಸ್ಪೆಷಲ್ ಮಷಿನ್ಸ್ಗಳಿಗೆ ಅವ್ರದ್ದು ಏನು ಸರ್ವಿಸ್ ಇಶ್ಯೂ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಮೇಡಮ್ ಅಡ್ರೆಸ್ ನಿಮ್ಮ ಇದ್ರದ್ದು? ಸರ್ ನಮ್ಮದು ಶಾಪ್ ಲೊಕೇಟ್ ಆಗೋದು ನಿಯರ್ GT ವರ್ಲ್ಡ್ ಮಾಲ್, ಪ್ರಸನ್ನ ಥಿಯೇಟರ್ ಹತ್ರ. ಇದೆಲ್ಲ ಬಂದ್ಬಿಟ್ಟು ನಮ್ಮ ಸರ್ವಿಸ್ ಸೆಂಟ್ರು. ಇದು ಸರ್ವಿಸ್ ಸೆಂಟ್ರ್ ಮತ್ತು ಸ್ಪೇರ್ ಪಾರ್ಟ್ಸ್ ಇಲ್ಲೆಲ್ಲ ರೆಡಿ ಆಗುತ್ತೆ ಮಷಿನ್ಸ್ ಸರ್. ಇದು ನಮ್ಮದು ಗೋಡನ್ನು, ಎಲ್ಲ ರೀತಿ ಮಷಿನ್ಸ್ಗಳು ಇಲ್ಲಿ ಸ್ಟಾಕ್ ಅವೈಲೇಬಿಲಿಟಿ. ಪ್ಲಸ್ ಇದೆಲ್ಲ ಬಂದ್ಬಿಟ್ಟು ಗಾರ್ಮೆಂಟ್ಸ್ ಮಷಿನ್, ಕನ್ಸೈ, ಕಾಜಾ ಬಟನು, ಫೀಡಾ ಫಾರ್ಮು ಇವೆಲ್ಲ ಹಳೆ ಮಿಷಿನ್ಸು. ನಮ್ಮಲ್ಲಿ ಎಕ್ಸ್ಚೇಂಜು ಇದೆ. ಹಳೆ ಮಷಿನ್ ತೊಗೊಂಡು ಹೊಸ ಮಷಿನ್ನು ಕೊಡ್ತೀವಿ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಮೆಷಿನ್ಸು ಬೇಕು ಅಂದರೆ ನಿಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಗೆ ಕಡಿಮೆ ರೇಟಲ್ಲಿ ವಿತ್ ಸೆಕೆಂಡ್ ಮೆಷಿನ್ಸ್ಗೂ 6 months ವಾರಂಟಿ, ಸರ್ವಿಸ್ ಫ್ರೀ ಕೊಟ್ಟು ನಾವು ಸೇಲ್ ಮಾಡ್ತೀವಿ. ಮೇಡಮ್ ಈಗ ದೊಡ್ಡ ಮಿಷಿನ್ಸ್ ಬೇಕು ಅಂದರೆ ಮಿನಿಮಮ್ ಎಷ್ಟು ದಿನ ಮುಂಚೆ ಆರ್ಡರ್ ಮಾಡಬೇಕು? ರೆಡಿ ಇರ್ತದೆ ಸರ್, ಆರ್ಡರ್ ಅವಶ್ಯಕತೆ ಇರಲ್ಲ. ಎಲ್ಲ ಮಷಿನ್ ಸ್ಟಾಕ್ ಇರುತ್ತೆ. ಯಾವುದೇ ರೀತಿ ಮಷಿನ್ ಬಂದರೂ ನಮ್ಮಲ್ಲಿ ರೆಡಿ ಇರ್ತದೆ. ಕ್ವಾಂಟಿಟಿನೂ ಅಷ್ಟೇ ಇರುತ್ತೆ? ಹೌದು, ಕ್ವಾಂಟಿಟಿನೂ ಇರುತ್ತೆ. ಪ್ಲಸ್ ನೀವು ಯಾವುದ್ರಲ್ಲಾದರೂ ನೋಡ್ಬೋದು, ಸೆಕೆಂಡ್ಸಲ್ಲಾದರೂ ನೋಡ್ಬೋದು, ಹೊಸದ್ರಲ್ಲಾದರೂ ನೋಡ್ಬೋದು. ಎಲ್ಲ ರೆಡಿ ಇರುತ್ತೆ. ಎಲ್ಲ ಥರ ಮಷಿನ್ಸ್ ಅವೈಲೇಬಿಲಿಟಿ ಇದೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಕ್ಯಾಪ್ಷನಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ, ಲೊಕೇಶನ್ ಕೊಟ್ಟಿರ್ತಾರೆ. ಅಲ್ಲಿಗೆ ಬಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ, ನಾವು ಸಜೆಸ್ಟ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲ ಒಂದು ಸಲ ವಿಸಿಟ್ ಮಾಡಿ, ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ.